ಸೆಂಟ್ರಲ್ ಗವರ್ನಮೆಂಟ್ ಒಂದು ಗೈಡ್ಲೈನ್ಸ್ ಅನ್ನು ಕೊಟ್ಟಿತ್ತು. ಆದರೆ ಆ ಗೈಡ್ಲೈನ್ಸ್ ಅನ್ನು BLOಗಳು ಗಾಳಿಗೆ ತೂರಿದ್ದಾರೆ. ಮನೆ ಮನೆಗೆ ಹೋಗದೆ ಸಮುದಾಯ ಭವನದಲ್ಲೇ ಕೂತ್ಕೊಂಡು SIR ಮಾಡಿದಾರಂತೆ. ಮತ್ತೆ ಕೇಂದ್ರದ ಗೈಡ್ಲೈನ್ಸ್ ಗಾಳಿಗೆ ತೂರಿದ BLOಗಳು ಏನು ಅನ್ನಬೇಕು ಇವಕ್ಕೆ? ಮನೆ ಮನೆಗೆ ಹೋಗದೆ ಸಮುದಾಯ ಭವನದಲ್ಲೇ SIR. ಒಂದೇ ಸ್ಥಳದಲ್ಲಿ ಕುಳಿತು BLOಗಳಿಂದ SIR ಪ್ರಕ್ರಿಯೆ. ಸಂಕೇಶ್ವರ ಪಟ್ಟಣದಲ್ಲಿ BLOಗಳಿಂದ ರೂಲ್ಸ್ ಬ್ರೇಕ್. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣ ಸರ್ಕಾರದ ನಿಯಮ ಪಾಲನೆ ಮಾಡದೆ SIR ಪ್ರಕ್ರಿಯೆ. ಫೋನ್ ಕಾಲ್ನಲ್ಲೇ ಮಾಹಿತಿ ಪಡೆದು ಫಾರ್ಮ್ ಫಿಲ್ ಮಾಡಿದಾರಂತೆ. ಪ್ರಶ್ನೆ ಮಾಡಿದ ಸಾರ್ವಜನಿಕರಿಗೆ ಹಾರಿಕೆಯ ಉತ್ತರವನ್ನು ಕೊಟ್ಟಿದ್ದಾರಂತೆ. ಮೇಲಾಧಿಕಾರಿಗಳ ಗಮನಕ್ಕೂ ತಂದ್ರು ಡೋಂಟ್ ಕೇರ್. ಶಂಕದಿಂದ ತೀರ್ಥ ಬಂತು ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಒಂದು ಗೈಡ್ಲೈನ್ಸ್ ಕೊಡ್ತು, ಅದು ಶಂಕದಿಂದ ತೀರ್ಥ ಬಂದಂಗೆ. ಇಲ್ಲ ನನಗೆ ಶಂಕದಿಂದ ಬೇಡ, ನನಗೆ ಚೆಂಬಲ್ಲೇ ಬೇಕು ಅಂದ್ರೆ ನಾವೇನು ಮಾಡೋಣ? BLOಗಳಿಗೆ ಒಂದು ಗೈಡ್ಲೈನ್ಸ್ ಅನ್ನು ಹೊರಡಿಸಲಾಗಿತ್ತು. ನೀವುಗಳು ಡೋರ್ ಟು ಡೋರ್ ಹೋಗಬೇಕು, ಮನೆಗಳ ಕಾಲಿಂಗ್ ಬೆಲ್ ಅನ್ನು ಅದುಮಬೇಕು, ಒಳಗಿದ್ದವರು ಹೊರಗೆ ಬರ್ತಾರೆ, ಆಗ ನೀವು ಅವರ ಜೊತೆ ಪ್ರೈಮರಿ ಎನ್ಕ್ವೈರಿ ಮಾಡಬೇಕು. ನಿಮ್ಮ ಓಟ್ ಎಲ್ಲೆಲ್ಲಿದೆ, ಕೇವಲ ಯಶವಂತಪುರದಲ್ಲೇ ಇರೋದಾ ಅಥವಾ ನೀವು ಪೀಣ್ಯಕ್ಕೂ ಹೋಗಿ ಓಟ್ ಹಾಕಬಹುದಾ, ಈ ಸ್ಥಿತಿಗತಿಯಲ್ಲಿ ಅವರ ವೋಟರ್ ಲಿಸ್ಟ್ಗಳು ಇದಾವ, ಇದ್ರ ಬಗ್ಗೆ ಒಂದು ಪರಿಶೀಲನೆ. ಡೋರ್ ಟು ಡೋರ್ ಹೋದ್ರೆ ಮಾತ್ರ ಪಾರದರ್ಶಕವಾದ SIR ಕಂಪ್ಲೀಟ್ ಆಗೋದು. ಆಲದ ಮರ ತುಂಬಾ ಎಲೆಗಳಿದಾವೆ, ಕೆಳಗೆ ಕೂತ್ರೆ ನೆರಳು ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಮರದ ಕೆಳಗಡೆ ಎಲ್ಲರನ್ನೂ ಗುಡ್ಡೆ ಹಾಕೊಂಡು SIR ಮಾಡೋದಾದ್ರೆ ಅದೇನು ಗುರುವಾರ ಸಂತೆ ಕೆಟ್ಟೋಯ್ತಾ? ಮಸೀದಿ, ಮಂದಿರ, ಚರ್ಚ್, ಇಗರ್ಜಿಗಳ ಮುಂದೆ ನೀವು SIR ಮಾಡೋದಾದ್ರೆ ಇದೇನು ಧಾರ್ಮಿಕ ಕಾರ್ಯಕ್ರಮನ? ಈ ತರಹದ ಪ್ರಶ್ನೆಗಳು ಫ್ರೀಡಮ್ ಟಿವಿಯದ್ದಲ್ಲ, ಬದಲಾಗಿ ಸಾರ್ವಜನಿಕ ವಲಯದಿಂದ ಕೇಳಿ ಬರ್ತಾ ಇದೆ. BLOಗಳೇ ಇನ್ನಾದ್ರೂ ಎಚ್ಚರ ವಹಿಸಿ ಅನ್ನೋದೇ ಫ್ರೀಡಮ್ ಟಿವಿಯ ಕಾಳಜಿಯುಕ್ತವಾದಂತಹ ಸಲಹೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಹುಕ್ಕೇರಿ ಪ್ರತಿನಿಧಿ ರುದ್ರೇಶ್ ಫೋನ್ ಸಂಪರ್ಕದಲ್ಲಿ. ರುದ್ರೇಶ್, ಅನೇಕ ಬಾರಿ ಗೈಡ್ಲೈನ್ಸ್ಗಳನ್ನು ಕೊಡಲಾಯಿತು, ಇನ್ಸ್ಟ್ರಕ್ಷನ್ ನಿರ್ದೇಶನಗಳನ್ನು ಕೊಡಲಾಯಿತು, ಆದರೂ ಕೂಡ ಇವ್ಯಾವುವೂ ಕೂಡ BLOಗಳ ಕಿವಿಗೆ ಅಪ್ಪಳಿಸ್ತಾ ಇಲ್ಲ, ಯಾಕೆ ಅನ್ನೋ ಪ್ರಶ್ನೆ. ರುದ್ರೇಶ್, ಉತ್ತರ ಕೊಡೋದಾದ್ರೆ ಸೈಲ್ ಏನಂದ್ರೆ ಕೇಂದ್ರ ಸರ್ಕಾರ ಹಾಗೂ ಚುನಾವಣೆ ಇಲಾಖೆಗೆ ಸಂಬಂಧಪಟ್ಟಂತ ಗೈಡ್ಲೈನ್ಸ್ಗಳನ್ನು BLOಗಳು ತಪ್ಪದೇ ಮಾಡಬೇಕಂತ ಹೇಳಿದ್ದಾರೆ. ಆದರೆ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ BLOಗಳು ಸೂಚನೆಗಳನ್ನು ಗಾಳಿಗೆ ತೋರಿ ತಮಗೆ ಹೇಗೆ ಬೇಕು ಹಾಗೆ ನಡೆದುಕೊಳ್ಳುತ್ತಿದ್ದಾರೆ. ಈಗಾಗಲೇ ಸಂಕೇಶ್ವರ ಸಮುದಾಯ ಭವನದಲ್ಲಿ ಕೂತುಕೊಂಡು BLOಗಳು ತಮಗೆ ಮನೆಗೆ ಹೋಗದೆ ಅಲ್ಲೇ ಸ್ಥಳದಲ್ಲಿ ಕೂತ್ಕೊಂಡು ಫೋನ್ ಕರೆಗಳ ಮೂಲಕ ವೋಟರ್ ಐಡಿಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಇದರಲ್ಲಿ ಏನನ್ನಿಸ್ತದೆ, ವೋಟರ್ ಐಡಿ ಇದ್ದವರು ಇಲ್ಲದೇ ಇದ್ದವ್ರನ್ನು ಕಳೆದುಕೊಳ್ಳುವ ಎರಡೂ ಕಡೆ ಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು ಸಾಯಿಲ್. ಮತ್ತೊಂದೆರಡು ಕಡೆ ನೋಡ್ಬೇಕಂದ್ರೆ BLOಗಳು ಪ್ರತಿ ಮನೆಗೆ ಹೋಗಿ ಆಧಾರ್ ಕಾರ್ಡ್ ಚೆಕ್ ಮಾಡಿ, ವೋಟರ್ ಕಾರ್ಡ್ ಚೆಕ್ ಮಾಡಿ, ಎಪಿಕ್ ನಂಬರ್ ತಗೊಂಡು ಅದರಲ್ಲಿ ನಮೂದನೆ ಫಾರ್ಮ್ ಅಲ್ಲಿ ನಮೂದನೆ ಮಾಡ್ಬೇಕಂತ ಇದೆ. ಆದ್ರೆ BLOಗಳು ಮಾತ್ರ ಏನ್ ಮಾಡ್ತಾರೆ, ಕಾಲರ್ನ ಮಾಡೋದು ಬೇಡ, ಒಂದು ಸ್ಥಳದಲ್ಲಿ ಕೂತ್ಕೊಂಡು ಕರೆ ಮಾಡೋ ಮೂಲಕ ಅವ್ರ ಹತ್ರ ವೋಟರ್ ಐಡಿ ಇದೆಯೋ ಆಧಾರ್ ಕಾರ್ಡ್ ಇದೆಯೋ ಏನೂ ಚೆಕ್ ಮಾಡದೆ ಹಾಗೆ ತಮ್ಮ ಮನಸ್ಸಿಗೆ ಬಂದಂಗೆ ಫಾರ್ಮ್ ತುಂಬ್ತಾರೆ ಸಾಯಿಲ್. ಥ್ಯಾಂಕ್ ಯು ರುದ್ರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.